ಸಚಿವ ಸ್ಥಾನ ಆಕಾಂಕ್ಷಿ ಏನಿದೆ ಸರ್? ಮೊಬೈಲ್ ನಾನೇನಿಲ್ಲ. ಸರ್ ಹಿರಿಯ ಸೀರಿಯಸ್ ಇಲ್ಲ, ನಾನೇನು ಆ ಥರ ಟ್ರಬಲ್ ಶೂಟರ್ ಅಂತ ಹೆಸರು ತಗೊಂಡಿದ್ದೀವಿ. ಅದ್ಯಾವುದು ನನ್ನ ಗಮನಕ್ಕೆ ಬರಲಿಲ್ಲ. ಅದೇನು ಆಕಾಂಕ್ಷಿ ಇಲ್ಲ ಸರ್. ಆಕಾಂಕ್ಷಿ ನನಗೆ ಯಾವುದೇ ಮಂತ್ರಿಗಿರಿ ಬೇಡ. ನೀವು ಬೇಡ ಅಂತ ಈಗ ಓಪನ್ ಆಗಿ ಹೇಳ್ತಾ ಇದ್ದೀರಿ. ನಾನು ಶಾಸಕ ಕೊಟ್ಟರು ತಗೊಳ್ಳೋದು. ಯಾಕೆ ಸರ್ ಕಾಂಗ್ರೆಸ್ ಎಲ್ಲ ಆಕ್ಟಿವ್ ಇಲ್ವಲ್ಲ ಸರ್ ಯೋಗೇಶ್ವರ್ ಅವರು? ಆ ಥರ ಏನಿಲ್ಲ. ನೋಡ್ರಿ, ಈಗ ನೀವು ಈಗಾಗಲೇ ಹೊಸ ವಿಚಾರ ಹೇಳ್ತಾ ಇದ್ದೀರಿ. ಇವರು ಮಹಿಳೆ ಆಗುತ್ತೆ ಮುಂದೆ ಅಂತ ಹೇಳ್ತಾ ಇದ್ದಾರೆ. ಈ ಮಹಿಳಾ ಕಾನ್ಸ್ಟಿಟ್ಯೂನ್ಸಿ ಆಗುತ್ತೆ ಅಂತಲೂ ಇಲ್ಲ. ನೀವೇ ಎಲ್ಲ ಹುಡುಕ್ತಾ ಇದ್ದೀರಲ್ಲ, ಹುಡುಕಿ ಮಹಿಳೆ ಆಗುತ್ತೆ, ಆಮೇಲೆ ಮತ್ತೆ ಇನ್ಯಾರೋ ಇವರು ಕೇಂದ್ರದ ಮಂತ್ರಿಗಳು ಬರ್ತಾರೆ ಅಂತಲೂ ಅದಕ್ಕೆ ಈಗೇನು ಚನ್ನಪಟ್ಟಣಕ್ಕೆ ಚುನಾವಣೆ ಜ್ವರ ಒಂದೊಂದು ವರ್ಷಕ್ಕೆ ಚುನಾವಣೆ ಜ್ವರ ಕ್ರಿಯೇಟ್ ಮಾಡೋದು ಬೇಡ. ಸಮಯ ಸಂದರ್ಭ ಬಂದಾಗ ಇನ್ನೂ ಕಾಲಾವಕಾಶ ಇದೆ, ನೋಡೋಣ ಏನಾಗುತ್ತೆ. ಅಲ್ಲ, ಆ ವಿಚಾರವಾಗಿ ಏನಾದ್ರು ನೀವು ವಿಮುಖರಾಗಿದ್ದೀರಾ ಸರ್? ಮಹಿಳಾ ವಿಚಾರದಲ್ಲಿ ಏನಾದರೂ ನಿಮಗೆ ಸಾಕು ರಾಜಕಾರಣ ಭಾಳ ವರ್ಷ ಮಾಡಿದ್ದೀವಲ್ಲ. ಈಗ ಆಗಲಿ, ಯಾರಾದರೂ ಮಹಿಳೆಗೆ ನಾವು ಸಮಾನ ಅವಕಾಶ ಕೊಡಬೇಕಲ್ಲ. ಅದಕ್ಕೆ ಮುಕ್ತ ಮನಸ್ಸಿನಿಂದ ನಾವು ಸ್ವಾಗತ ಮಾಡಬೇಕು. ಸರ್, ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾರೆ ಅಂತಾರೆ ಚನ್ನಪಟ್ಟಣದಲ್ಲಿ. 28 ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾರೆ ಅಂತಾರೆ. ಈಗ ಹಿಂದೆನೂ ಕುಮಾರಸ್ವಾಮಿ ಅವರು 2 ಸಾರಿ ಇಲ್ಲಿ ಸ್ಪರ್ಧೆ ಮಾಡಿದರು, ಶಾಸಕರು ಆಗಿದ್ದರು. ಅವಕಾಶ ಸಂದರ್ಭ ಬಂದರೆ ಯಾರು ಎಲ್ಲಿ ಬೇಕಾದರೂ ಸ್ಪರ್ಧೆ ಮಾಡ್ಬೋದು. ಈ ಒಂದು ವ್ಯವಸ್ಥೆನೇ ಆಗಿದೆ. ನೋಡೋಣ, ಇನ್ನೂ ಟೈಮ್ ಇದೆಯಲ್ಲ, ಕಾಲಾವಕಾಶ ಇನ್ನೂ 2 ವರ್ಷ ಇದೆ. ಇನ್ನು ಭಾಳ ಇದಿದೆ. ಈಗ ತಾನೇ ಚುನಾವಣೆ ಮುಗಿದು 1 ವರ್ಷ ಆಗಿದೆ ಅಷ್ಟೇ. ಯಾರು ಬೇಕಾದ್ರೂ ಸ್ಪರ್ಧೆ ಮಾಡ್ಬೋದು. ಆ ಸಂದರ್ಭ